ಒಂದು ಕಾನ್ಸೆಪ್ಟಲ್ಲಿ ಜನ ಎದುರು ನೋಡ್ತಾ ಇರಿ ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ? ನೋ ಡೆಫಿನೆಟ್ಲಿ ಗೋಸ್ಟ್ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ, ಡಿಫ್ರೆಂಟ್ ಜಾನರ್, ಕಂಪ್ಲೀಟ್ಲಿ ಆಪೋಸಿಟ್ ಜಾನರ್ ಈ ಸಿನಿಮಾ. ಬಟ್ ನನಗೇನು ಅಂದರೆ ಇದಕ್ಕೆ ಮುಂಚೆ ಶ್ರೀನಿವಾಸ ಕಲ್ಯಾಣ ಆಗಲಿ, ಓಲ್ಡ್ ಮಾಂಕ್ ಆಗಲಿ, ಒಂದು ಯೂತ್ ಜಾನರು, ಕಂಪ್ಲೀಟ್ ಕಾಮಿಡಿ. ಓಲ್ಡ್ ಮಾಂಕ್ ವಾಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಸೊ ಇದು ಇನ್ನೊಂದು ಹೊಸ ಜಾನರು, ಫ್ಯಾಮಿಲಿ ಎಂಟರ್ಟೈನಿಂಗ್ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಮಕ್ಕಳ ಜೊತೆ ಇರೋವಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಆಗುತ್ತೆ. ಸೊ ಇದು ತುಂಬ ಜೋವಿಯಲ್ ಆಗಿ ಎಲ್ಲ ಇಡೀ ಫ್ಯಾಮಿಲಿ, ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾಮಿಲಿ ಎಂಟರ್ಟೈನರ್ಸ್ ಥರ ಟ್ರೀಟ್ ಮಾಡ್ತಾ ಇದ್ದೀವಿ. ಸೊ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಜಾಬ್ ಅಫ್ಕೋರ್ಸ್, ಯಾಕೆಂದರೆ ಹೊಸ್ದಾಗಿ ಪ್ರತಿಯೊಂದು ವಿಷಯನೂ ಹೊಸ್ದಾಗಿ ಹೇಳಬೇಕು. ಸೊ ಡೆಫಿನೆಟ್ಲಿ ಇಟ್ಸ್ ಅ ಚಾಲೆಂಜಿಂಗ್ ಜಾಬ್, ಬಟ್ ಮಜಾ ಇರುತ್ತೆ. ಆ್ಯಂಡ್ ಶಿವಣ್ಣ ನಾವೆಲ್ಲರೂ ನೋಡಿದ್ವಿ, ಆಸೆಗೊಬ್ಬ ಮಿಸೆಗೊಬ್ಬ, ಇನ್ಸ್ಪೆಕ್ಟರ್ ವಿಕ್ರಮ್, ಆ ಕಾಮಿಡಿ ಟೈಮಿಂಗ್ ಇಸ್ ಅಲ್ಟಿಮೇಟ್. ಸೊ ನಾವು ಗೋಸ್ಟಲ್ಲಿ ತುಂಬ ಸೀರಿಯಸ್ ಆಗಿತ್ತು. ಐ ಥಿಂಕ್ ಈ ಸಿನಿಮಾದಲ್ಲಿ ಐ ಥಿಂಕ್ ಇಸ್ ಕಾಮಿಡಿ ಟೈಮಿಂಗ್ ವಿಲ್ ಬಿ ಯೂಸ್ ಟು ದಿ ಮೋಸ್ಟ್. ಮೇ ಬಿ ಮಕ್ಕಳಲ್ಲಿ ಮಕ್ಕಳಾಗಿರ್ತಾರೆ ಯಾವಾಗಲೂ, ಸೊ ಅದೇ ಕಾರಣಕ್ಕೆ ಈ ಥರದೊಂದು ಕತೆ ಬರೀಬೇಕು ಅನಿಸ್ತು. ಡೆಫಿನೆಟ್ಲಿ 100%. ಎ ಫಾರ್ ಆನಂದ್, ಬಿ ಫಾರ್ ಬೀರ್ಬಲ್, ಸಿ ಫಾರ್ ಸಿನಿಮಾ. ಸೊ ಯಾವಾಗ ಶೂಟಿಂಗ್ ಶುರು ಮತ್ತೆ ಎಲ್ಲೆಲ್ಲಿ ಶೆಡ್ಯೂಲ್ ಆಗಿರುತ್ತೆ? ಇಲ್ಲ, ಎ ಫಾರ್ ಆನಂದು ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಮೇ ಬಿ ಶಿವಣ್ಣ ಹೇಳ್ದಂಗೆ ಅಕ್ಟೋಬರ್ ಹಂಗೆ ಪ್ಲ್ಯಾನ್ ಮಾಡ್ತಿದ್ವಿ. ಯಾಕೆಂದರೆ ಒಂದು ಸ್ವಲ್ಪ ಮಿಸ್ಟಿ ಲೊಕೇಶನ್ ಬೇಕು ನಮಗೆ. ಆ ಟೈಮಲ್ಲಿ ಮಳೆ ಆಗಿ ಏನು ಸಕಲೇಶ್ಪುರ, ಸಾಗರ ಆ ಕಡೆ ಎಲ್ಲ ಒಂದು ಸ್ವಲ್ಪ ಮಿಸ್ಟ್ ತುಂಬ್ಕೊಂಡಿರುತ್ತೆ. ಸೊ ಆ ಥರ ಒಂದು ಫುಲ್ಲು ಕಂಪ್ಲೀಟ್ ಒಂದು ಲೊಕೇಶನ್, ನೇಚರ್ ಎಲ್ಲನೂ ತಲೆಯಲ್ಲಿ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ದೀವಿ. ಸೊ ಹಂಗೆ ಆ ಮಕ್ಕಳು ಯಾವಾಗ ಅವೈಲೇಬಲ್ ಇರ್ತಾರೆ ಎಲ್ಲ ಲಾಜಿಸ್ಟಿಕ್ಸ್ನ ನೋಡ್ಕೊಂಡು ಶೂಟ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಮೋಸ್ಟ್ಲಿ ಆ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೀವಿ ಆ ಸ್ಕೆಡ್ಯೂಲ್ನ. ಇದೇ ವರ್ಷ. ಶಿವಣ್ಣ, ಲುಕ್ ಆ್ಯಂಡ್ ಫೀಲ್ ನೋಡ್ತಾ ಇದ್ರೆ ಒಂದು ರೀತಿ ಚಿಗುರಿದ ಕನಸು ಸಿನಿಮಾದ ಒಂದು ಫೀಲ್ ಕೊಡ್ತಾ ಇದೆ. ಸೊ ಅಷ್ಟೊಂದು ಫ್ರೆಶ್ ಆಗಿ ಒಂದು ಕಾನ್ಸೆಪ್ಟು. ಸೊ ಇವತ್ತಿನ ಕಾಲಘಟ್ಟಕ್ಕೆ ಅಂದರೆ ಮಕ್ಕಳು ಅವರ ವಿದ್ಯಾಭ್ಯಾಸ, ಮಕ್ಕಳನ್ನು ಬೆಳೆಸೋದು ಅಂತಂದರೆ ತುಂಬ ಅವಶ್ಯಕತೆ ಇವತ್ತಿನ ಜನ್ರೇಷನ್ಗೆ. ನಿಮಗೆ ಕತೆ ಕೇಳಿದಾಗ ಹೇಗೆ ಅನಿಸ್ತು ಅಂತ? ಚಿಗುರಿದ ಕನಸು ಅಂದ ತಕ್ಷಣ ಅದು ಒಂದು ಏನಂತೀವಿ, ಬಾಂಧವ್ಯಗಳ ಬೆಸುಗೆ ಅದು. ಬಿಕಾಸ್ ಎಲ್ಲ ರೂಟ್ಸ್ನು ಹೋಗಿ ನಾವು ಮೀಟ್ ಮಾಡೋಂಥ ಒಂದು ಕ್ಯಾರೆಕ್ಟರ್ ಅದು. ಸರಿ, ಆ ಲುಕ್ ಬಂದಿದೆ ಅಂದರೆ ನಿಜವಾಗ್ಲೂ ಅದು ಖುಷಿಯಾದ ವಿಷಯ. ಯಾಕಂದರೆ ಮಕ್ಕಳ ಜೊತೆ ಮಾಡಬೇಕಂದ್ರೆ ನಾನು ಮಾಡಿದ್ದೀನಿ ಮಾಸ್ಟರ್ಸ್ ರೋಲ್ನ. ಬಟ್ ಇದು ಒಂದು ವಿಭಿನ್ನವಾಗಿರುತ್ತೆ. ಅಂಡರ್ ಕರೆಂಟ್ಲಿ ಅವನ ಮನಸ್ಸಲ್ಲೇ ಏನೋ ಒಂದು ಇರುತ್ತೆ, ಬಟ್ ಅದೆಲ್ಲ ಹೊರತುಪಡಿಸಿ ಅವ್ನು ಬಂದು ಅವನು ಆ ಜಾಗಕ್ಕೆ ಬರ್ತಾನಾಗಿದೆ. ದೇ ವಿಲ್ ಬಿ ಒನ್ ಪರ್ಪಸ್ ಇದೆ. ಸೊ ಇದರಲ್ಲಿ ಭಾಳ ಅದ್ಭುತವಾಗಿದೆ. ಅಂದ್ ಮಾತುಗಳು ಅಷ್ಟೇ ಸ್ಟೂಡೆಂಟ್ಸ್ಗೆಲ್ಲ ಅನ್ನೆಸರಿ. ಇವಾಗ ಏನಂತೀವಿ, ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ಅಂದ್ಬಿಟ್ಟು ದೊಡ್ಡ ಮಾತಾಡ್ತೀವಿ. ದೊಡ್ಡ ಮಾತಾಡ್ಸೋದೇ ಇಲ್ಲ. ಮಕ್ಕಳು ಏನು ಮಾತಾಡ್ತಾರೆ ಅದೇ ಮಾತು. ಅದನ್ನೇ ಪ್ರಸನ್ನಗೆ ಹೇಳಿದ್ದೀನಿ, ತುಂಬ ನ್ಯಾಚುರಲ್ ಆಗಿರಲಿ. ಎಲ್ಲೂ ಇಟ್ ನಾಟ್ ಬಿ ಬುಕ್ಕಿಶ್, ತುಂಬ ಬುಕ್ಕಿಶ್ ಆಗಿರಬಾರ್ದು. ಮಕ್ಕಳು ಇವಾಗ ನಡುವೆ ಹೆಂಗೆ ಮಾತಾಡ್ತಾರೋ ಅದು ಕಾಮನ್ ಆಡಿಯನ್ಸ್ಗೆ ಭಾಳ ಮುಟ್ಟಬೇಕು. ಈಗ ನಾವು ಇದೇ ಥರ ಮಾತಾಡ್ತೀವಲ್ಲ ಮನೇಲಿ ಅನ್ನೋದನ್ನ ಆ ಟಚ್ ಕೊಟ್ಟಾಗ ಏನಾಗುತ್ತೆ ಅಂದರೆ ನಾವು ಏನು ಮಾಡ್ತೀವಿ, ಏನು ಮಾಡಬೇಕಂತಂದಿದ್ದೀವಿ ಮಕ್ಕಳ ಜೊತೆಲಿ, ಆ ಪರ್ಪಸ್ ಸರ್ವ್ ಆಗುತ್ತೆ ಅನ್ನೋದು ಭಾವನೆ. ಇವತ್ತಿನ ಎಜುಕೇಷನ್ ಸಿಸ್ಟಮ್ಗೆ ದೊಡ್ಡ ಪಾಠ ಆಗುತ್ತಾ ಎ ಫಾರ್ ಆನಂದ್? 100% ಆಗುತ್ತೆ, 100% ಆಗುತ್ತೆ. ಅದೇ ವಯಸ್ಸಾಯ್ತಲ್ಲ. ಸೊ ಅವಾಗ ಐ ವಾಸ್ 24, ಇವಾಗ 31. 6 ವರ್ಷ 7 ವರ್ಷ ಅಷ್ಟೇ. ಪಿಕ್ಚರ್ ಬಂದು 40 ವರ್ಷ ಆಗಿರ್ಬೋದು, ಬಟ್ ಐ ಲುಕ್ ಲೈಕ್ 31. ಐ ಥಿಂಕ್ ಐ ಆಮ್ ಸೊ ಮಾಸ್ಟ್ ಅಷ್ಟೇ, ಒಂದು ವೇರಿಯೇಷನ್ ಅಷ್ಟೇ. ಬಟ್ ಮಕ್ಕಳ ಜೊತೆ ಮಕ್ಕಳಾಗೇ ಇರ್ತಾನೆ. ವಿಲ್ ಬಿ ಲೈಕ್ ಎ ಕಿಡ್. ಮಕ್ಕಳ ಜೊತೆ ಮಕ್ಕಳಾಗಿರ್ತಾನೆ. ಅವ್ರ ಎಕ್ಸ್ಪೀರಿಯನ್ಸ್ ಅಂದರೆ ಬೇರೆ ಇವನು ನಡೆದಿದ್ದ ರೀತಿಯಲ್ಲ, ಬಟ್ ಮಕ್ಕಳ ಜೊತೆ ಹೆಂಗೆ ಅವನು ಮಕ್ಕಳಾಗಿ ಬೆಳಿತಾನೆ, ಅವ್ರ ಮಕ್ಕಳನ್ನ ಹೆಂಗೆ ಅರ್ಥ ಮಾಡಿಸ್ತಾನೆ ಅನ್ನೋದನ್ನ ತುಂಬ ಚೆನ್ನಾಗಿದೆ. ಅವರು ಪ್ರೊಫೆಸರ್ ಪಾತ್ರ ಮಾಡಿದರು. ಸೊ ಶಿವಣ್ಣ ಇದರಲ್ಲಿ ಮೇಷ್ಟ್ರು ಪಾತ್ರನ ಯಾವ ಥರ ಇರುತ್ತೆ ಅಂತ ನಿಮ್ಮ ಪಾತ್ರನ? ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಬೇರೆ ಥರ ಅಂದ್ಕೊಂಡಿದ್ದೀವಿ. ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಟೈಲ್ ಟ್ರೈ ಮಾಡ್ತಾ ಇದ್ದೀವಿ. ಒಂದಷ್ಟು ಕಡೆ ಎ ಫಾರ್ ಆ್ಯಂಟ್ ಅಂತಾರೆ, ಬಟ್ ಎ ಫಾರ್ ಆನಂದ್ ಅನ್ನುವಂಥದ್ದೇ ಒಂದು
ಒಂದು ಬೇರೆ ಥರದ ಡೈಮೆನ್ಷನ್ ಇರುವಂತಹ ಒಂದು ಆ ಥಾಟ್, ಈ ಆನಂದ್ ಅನ್ನೋದೇ ಎಲ್ರಿಗೊಂದು ಹ್ಯಾಪಿ ಸೆಲೆಬ್ರೇಟ್ ಫೀಲ್ ಕೊಡುತ್ತೆ. ಈ ಒಂದು ಟೈಟ್ಲ್ ಬಗ್ಗೆ ನಿಮ್ಮ ಇಮ್ಯಾಜಿನೇಷನ್ ಅಂದರೆ ಆ್ಯಸ್ ಆ್ಯಕ್ಟರ್ ಆಗಲ್ಲ, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಆಗಿ, ಆ್ಯಸ್ ಅ ಫ್ಯಾನ್ ಆಗಿ. ಇಲ್ಲ, ಆ್ಯಕ್ಚುಲಿ ಐ ವಾಸ್ ವೆರಿ ಸರ್ಪ್ರೈಸ್ ಆ್ಯಕ್ಚುಲಿ ಹೆಂಗೆ ಶ್ರೀನಿ ಕೇಮ್ ಅಪ್ ವಿತ್ ದಿಸ್ ಟೈಪ್ ಆಫ್ ಒಂದು ಒಳ್ಳೆ ಥಾಟ್. ಏನು ಬೇಕಾದ್ರೆ ಇಡ್ಬೋದಾಗಿತ್ತು, ಅಧ್ಯಾಪಕ ಅಂತ ಇಡ್ಬೋದಾಗಿತ್ತು, ಇಲ್ಲ ಮೇಷ್ಟ್ರು ಅಂತ ಇಡ್ಬೋದಾಗಿತ್ತು. ಬಟ್ ಅದೆಲ್ಲ ಬಿಟ್ಟು ಎ ಫಾರ್ ಆನಂದ್ ಅಂದರೆ ಯುನೀಕ್ ಆಗಿದೆ. ಅದು ಎ ಫಾರ್ ಆನಂದ್, ಎ ಆಲ್ಫಾಬೆಟ್ಲಿ ಏನೇನು ಬರುತ್ತೆ ಅದೆಲ್ಲ ಬರುತ್ತೆ. ಬಟ್ ಅದರಲ್ಲಿ ಯಾಕೆ ಆನಂದ್ ಅನ್ನೋದು ಸಿನಿಮಾ ಬಂದು ನೋಡಿದಾಗ ಐ ಥಿಂಕ್ ಐ ಫೀಲ್ ವೆರಿ ಹ್ಯಾಪಿ. ಶಿವಣ್ಣ ಇಲ್ಲಿ ಶಿವಣ್ಣ ಮಾಸ್ ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳು, ಮಧ್ಯದಲ್ಲಿ ಒಂದು ಅಪ್ಪಟ ಕನ್ನಡದ ಸಿನಿಮಾ, ಅದರಲ್ಲೂ ಮಕ್ಕಳ ಕಥೆಯನ್ನು ಹೇಳೋದಕ್ಕೆ ಹೊರಟಿರೋದು. ಶಿವಣ್ಣ ಅಲ್ಲದೆ ಬೇರೆ ಯಾರು ಇದ್ದಿದ್ರೆ ಸಿನಿಮಾ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿತ್ತು. ಬಟ್ ಶಿವಣ್ಣ ಅಲ್ಲದೆ ಶ್ರೀನಿ ಅವರ ಡೈರೆಕ್ಷನ್ನಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನಟ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿತ್ತೇನೋ. ಬಟ್ ಶಿವಣ್ಣ ಟೀಚರ್ ಆಗಿ ನೋಡ್ತಾ ಇರೋದು ಸಿನಿಮಾಗೆ ಮತ್ತಷ್ಟು ಒಂದು ಮೈಲೇಜು, ಜೊತೆಗೆ ಕಥೆಯನ್ನು ಆಯ್ಕೆ ಮಾಡ್ಕೊಂಡಲ್ಲಿ ಒಂದಷ್ಟು ಧೈರ್ಯ ಬೇಕಾಗುತ್ತೆ. ಸೊ ಅದರಲ್ಲಿ ಹೇಗೆ? ಇಲ್ಲ ಹಂಗಂತ ಇಲ್ಲ, ಪಾತ್ರ ಚೆನ್ನಾಗಿದೆ, ಯಾರು ಮಾಡಿದ್ರು ಚೆನ್ನಾಗಿರುತ್ತೆ. ಬಟ್ ಒಂದೇ ತಿಂಗ್ ಜನ ಬಂದು ನೋಡಬೇಕು ಅಷ್ಟೇ. ಯಾಕಂದರೆ ಏನಂತೀವಿ, ನಾವು ಬರೀ ಸ್ಟಾರ್ಗೋಸ್ಕರ ನೋಡ್ಬಿಡ್ತೀವಿ, ನಾವು ಸ್ಟಾರ್ಗೋಸ್ಕರ ನೋಡೋದಿಲ್ಲ, ಕಥೆಗೋಸ್ಕರ ನೋಡಬೇಕು. ಯಾಕಂದರೆ ಇದರಲ್ಲಿ ಶಿವಣ್ಣ ಸ್ಟಾರಾಗಿ ಆ್ಯಕ್ಟ್ ಮಾಡ್ತಿಲ್ಲ, ಶಿವಣ್ಣ ಒಬ್ಬ ಮೇಸ್ಟ್ರಾಗಿ ಆ್ಯಕ್ಟ್ ಮಾಡ್ತಾರೆ. ಶಿವಣ್ಣ, ಎಜುಕೇಷನ್ ಅನ್ನುವಂಥದ್ದು ಬಿಸ್ನೆಸ್ ಆಗಿಬಿಟ್ಟಿದೆ ಇತ್ತೀಚೆಗೆ ಈ ಕಾಲದಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ. ಸೊ ಆ ಜನರ್ ಮಿಸ್ಟ್ರಿ ಮಾಫಿ ಏನಾದರೂ ತೋರಿಸೋವಂಥ ಕಥಾಹಂದರ ಇದೆಯಾ ಅಥವಾ ಬೇರೆ ಏನಾದರೂ? ಸ್ಮಾಲ್ ಬರುತ್ತೆ, ಅದು ನಾಟ್ ಎಕ್ಸಾಕ್ಟ್ಲಿ ಅದನ್ನೇ ಫೋಕಸ್ ಮಾಡ್ತಿಲ್ಲ. ಬಟ್ ಅದು ತಪ್ಪು ಅಂತಲೇ ಹೇಳ್ತೀವಿ ನಾವು. ಯಾಕಂದರೆ ಬಿಸ್ನೆಸ್ 100% ಇಸ್ ಬಿಕಮ್ ಲೈಕ್ ಎ ಬಿಸ್ನೆಸ್ ಅಂತ. ಯಾವ ಸಬ್ಜೆಕ್ಟ್ ಟೀಚರ್ ಆಗಿರ್ತೀರಾ ಅಂತ? ನಾನು ಯಾವಾಗಲೂ ಇದು ಸ್ಪೋರ್ಟ್ಸಲ್ಲಿ ತುಂಬ ಇದು ಮೋಸ್ಟ್ಲಿ ಫಿಸಿಕಲ್ ಟ್ರೈನರ ಬರ್ಬೋದೇನೋ. ಲೈಫ್ ಬಗ್ಗೆ ಟೀಚ್ ಮಾಡೋದು ಮಾದೇ ಹೇಳ್ತಾ ಇರೋದು. ಶಿವಣ್ಣ, ಆ್ಯಕ್ಚುಲಿ ಈಗ ಎಜುಕೇಷನ್ ಅಂದ ತಕ್ಷಣ ಒಂದು ಜನರಲ್ ಪ್ರೊಸೀಜರ್ ಇದೆ, ಅಂದರೆ LKG ಇಂದ ಡಿಗ್ರಿ ಆದಮೇಲೆ MSc ಆ ಥರದ್ದೆಲ್ಲ. ಅದನ್ನು ಹೊರತುಪಡಿಸಿ ಓಕೆ, ಯಾವ ಸ್ಕಿಲ್ ಸೆಟ್ಟಿಗೆ ಯಾವ ಎಜುಕೇಷನ್ ಕೊಡಬೇಕು ಚಿಕ್ಕ ವಯಸ್ಸಿಂದ, ಯಾವ ಸ್ಕಿಲ್ ಸೆಟ್ಟಿಗೆ ಯಾವ ಎಜುಕೇಷನ್ ಕೊಡಬೇಕು ಚಿಕ್ಕ ವಯಸ್ಸಿಂದ, ಆ ಥರ ಏನಾದರೂ ಆ ವಿಷಯ ಟಚ್ ಮಾಡಿ? ಡಿಪೆಂಡ್ಸ್ ಆನ್ ಮಕ್ಕಳ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಸಮ್ ಲೀನ್ ಪೇಸ್ಗೆ ಹೋಗ್ತಾರೆ. ಆ ಲೀನ್ ಪೇಸ್ನ ಹುಡುಕೋದೇ ಕಷ್ಟ. ಅಂದರೆ ಹೇಳ್ತೀವಿ ಇದ್ರ ಮೇಲೆ ಇರಲ್ಲ ಆ ಲೀನ್ ಪೇಸು. LKG ಇಂದ ಒಂದು 3rd ಸ್ಟ್ಯಾಂಡರ್ಡ್ ಹೋಗಿರುತ್ತೆ, 3rd ಮೇಲೆ ಇರಲ್ಲ ಅಂತ ಹೇಳ್ತೀವಿ. ಇಲ್ಲ, 3rd ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಒಂದ್ಸತಿ. ಯಾಕಂದರೆ ಡಿಪ್ರೆಷನ್ ಅನ್ನೋದು, ಇಲ್ಲ ಮಕ್ಕಳು ಆ ರೀತಿ ಹೋಗೋದು ಅನ್ನೋದು, ಇಟ್ಸ್ ನಾಟ್ ದಟ್ ಅವ್ರ ಏಜ್ ಆಗಬೇಕು ಡಿಪ್ರೆಷನ್ ಬರೋಕ್ಕಲ್ಲ, ಚಿಕ್ಕ ವಯಸ್ಸಿನ ಒಂದ್ಸತಿ ಆಗುತ್ತೆ. ಯಾಕಂದರೆ ಆ ಮೂಡ್ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆ ಮೆಂಟಾಲಿಟಿ ಒಳಗೆ ನಾವು ಹೋಗಬೇಕು. ಯಾತಕ್ಕೆ ಹಿಂಗೆ ಆಯಿತು ಅನ್ನೋದನ್ನ ಕರೆಕ್ಟಾಗಿ ಪರ್ಪಸ್ ಸರ್ವ್ ಮಾಡಿದ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಶಿವಣ್ಣ, ಗೀತಾ ಪಿಕ್ಚರ್ಸ್ ಕಡೆಯಿಂದ ಪ್ರತಿ ಸಾರಿನೂ ಒಂದೊಂದು ಹೊಸತನವನ್ನು ತಂದುಕೊಡ್ತಾ ಇದ್ದಾರೆ. ಯಾಕಂದರೆ ವೇದ ತುಂಬ ದೊಡ್ಡ ಕ್ರಾಂತಿ ಕ್ರಿಯೇಟ್ ಮಾಡ್ತು. ಸೊ ಸಿನಿಮಾಗಳ ಕತೆ ಆಯ್ಕೆ ವಿಚಾರದಲ್ಲಿ ಹೇಗಿರುತ್ತೆ, ಯಾವ ರೀತಿ ಯೋಚನೆಗಳು ಮಾಡ್ತಾರೆ ಅಂತ ಗೀತಾ ಕೇಳಿದೀಗ ಎ ಫಾರ್ ಆನಂದ್ ಹುಟ್ಟಿದ್ದೆ ಮೇಡಮ್ ಒಂದು ಐಡಿಯಾದಿಂದ ಥಾಟಿಂದ ಅಂತ ಹೇಳಿದ್ರು ಶ್ರೀನಿ ಅವರು. ಐ ಥಿಂಕ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು 100. ಯಾಕಂದ್ರೆ ಅಮ್ಮ ಅವಾಗ ನಾವೆಲ್ಸ್ಗಳು ಹೇಳ್ತಾ ಇದ್ರು, ಅಪ್ಪಾಜಿಗೆ ಈ ನಾವೆಲ್ಸ್ ಮಾಡಿ ಆ ನಾವೆಲ್ಸ್ ಮಾಡಿ. ಭಗವಾನ್ ಅವರೆಲ್ಲ ಜೊತೆಲಿರ್ಬೇಕಾದ್ರೆ ಉದಯಶಂಕರ್ ಜೊತೆಲಿರ್ಬೇಕಾದ್ರೆ ಅವರು ಈ ನಾವೆಲ್ ಓದಿ, ಉದಯಶಂಕರ್ ಅವರು ಚೆನ್ನಾಗಿರುತ್ತೆ, ಅವ್ರು ಎಲ್ಲ ನಾವೆಲ್ ಓದೋರು. ಒಂದೊಂದು ಸತಿ ಆ್ಯಕ್ಚುಲಾಗಿ ಅನಂತನಾಗ್ ಸಾಗ್ ಸಿನಿಮಾ ಎಲ್ಲ ಬಂದಾಗ ಅಪ್ಪಾಜಿಯವರು ಭಗವಾನ್ ತುಂಬ ಕ್ಲೋಸ್. ಅವಾಗ ಬಯಲುದಾರಿ ಅದೆಲ್ಲ ಇವು ತುಂಬ ಚೆನ್ನಾಗಿ ಮಾಡಿ ಫಸ್ಟ್ ಇದನ್ನ ಇಲ್ಲಣ್ಣ ನಿಮಗೆ ಪರವಾಗಿಲ್ಲ ನಮ್ಗೆ ಬೇಕಾದ್ರೆ ಆಮೇಲೆ ಮಾಡೋಣ ಅಂದರೆ ಅಷ್ಟು ಮಟ್ಟಿಗೆ ಒಳ್ಳೆ ಸಿನಿಮಾ ಬರಬೇಕನ್ನೋ ಒಂದು ಆಸೆ ಇತ್ತು. ಸೊ ಅಮ್ಮ ಎಲ್ಲ ಆವಾಗಲೇ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸೊ ಇವತ್ತು ಗೀತಾ ಮಾಡ್ತಾರೆ, ವೇದ ಇರ್ಬೋದು, ಇಲ್ಲಾಂದರೆ ಭಾರತಿ ರಣಗರ್ ಇರ್ಬೋದು, ಇವಾಗ ಎ ಫಾರ್ ಆನಂದ್ ಇರ್ಬೋದು. ನೆಕ್ಸ್ಟ್ ಇವಾಗ ಇನ್ನೊಂದು ಸಿನಿಮಾ 7th ಐ ಥಿಂಕ್ ಲಾಂಚ್ ಮಾಡ್ತಾ ಇದ್ವಿ. ಪೂರ್ಣಿಮನ್ನ ಮಗನ ಆ್ಯಕ್ಟ್ ಮಾಡ್ತಾರೆ, ಧೀರೇನ್ನ ಒಂದು ಸಿನಿಮಾ. ಫಸ್ಟ್ ಟೈಮ್ ಸಿನಿಮಾದ ಪಾತ್ರ ಆನಂದ್ ಅಂತ ಅಂದಾಗ ನಿಮ್ಗೆ ಅನಿಸಿದ್ದು ಹಳೇದೆಲ್ಲ ನೆನಪಾಯ್ತಾ ಮೊದಲ ಸಿನಿಮಾ? ಅದಕ್ಕೆ ಫಸ್ಟ್ ಡೈಲಾಗ್ ಹೇಳಿದೆ, ನನ್ನ ಹೆಸರು ಆನಂದ್ ಅಂತ ಹೇಳಿದೆ. ಯಾಕೆ ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ 86 ಟೈಮ್ ಹೋಗೋಣ ಅಂದ್ಬಿಟ್ಟು ನನ್ನ ಹೆಸರು ಆನಂದ್ ಅಂತ ಹೇಳಿದೆ. ನಾನು ಫಸ್ಟ್ ಡೈಲಾಗ್ ಹೇಳಿದ್ದೆ ಅದೇನೆ. ಅದಾದಮೇಲೆ 39 ವರ್ಷ ಆದಮೇಲೆ ಇವತ್ತು ಹೇಳ್ತಾ ಇದ್ದೀನಿ. ಹಾಂ ಏನಮ್ಮ SLC ಆಮೇಲೆ PUC, ಆಮೇಲೆ ಡ್ಯಾಡಿ ಮಮ್ಮಿ ಕಾಲೇಜ್ಗಳಿಗೆ ಬಸ್ತಾನೆ PUC. ಶಿವಣ್ಣ, ಲಾಸ್ಟ್ ಟೈಮು ಅಂದರೆ ಫಸ್ಟ್ ಆಫ್ ಆಲ್ ಜೋಕ್ಸ್ ಸೈಡ್ ಅವ್ರ ಮಕ್ಳು ವಿಶ್ ಮಾಡ್ತೀನಿ, ಬಟ್ ಎಲ್ಲರಿಗೂ ಒಳ್ಳೆ ಪರ್ಸೆಂಟೇಜ್ ಬರಲಿ ಅಂತ ಕೇಳ್ಕೊತೀನಿ. ಆಮೇಲೆ ಅವ್ರ ಮಗ PUCಲಿ 98.25%
ಮಧು ಬಂಗಾರಪ್ಪ ಅವ್ರ ಮಗ ಮೊನ್ನೆ ಪಿ ಯು ಶಿವಣ್ಣ, 12th ಲಾಸ್ಟ್ ಟೈಮ್ ಇವನ್ ಅಂದರೆ ಹಾಸ್ಟೆಲ್ ಹುಡುಗರು ರಿಲೀಸ್ ಆದ ನೆಕ್ಸ್ಟ್ ಡೇನೇ ನೀವು ಸಡನ್ನಾಗಿ ನಿಮ್ಮ ಮನೆ ಕರ್ಕೊಂಡು ಅಂದರೆ ಪ್ರೆಸ್ ಮೀಟ್ ಮಾಡೊಂದು ಬಿಗ್ ಸಪೋರ್ಟ್ ಮಾಡಿದ್ರಿ. ಅದೇ ಥರದ್ದು ರೀಕಾಲ್ ಆಗಿದ್ದು ಇಲ್ಲಿ ಪಪ್ಪಿ ಸಿನಿಮಾಗೆ. ಇಟ್ಸ್ ಆಲ್ ಅಬೌಟ್ ಸಿನಿಮಾ, ಓನ್ಲಿ ಶಿವಣ್ಣಗೆ. ಇದು ಒಳ್ಳೆ ಸಿನಿಮಾನ, ಇನ್ನೇನಿಲ್ಲಮ್ಮ, ಯಾರದೇ ಬರಲಮ್ಮ, ಸಿನಿಮಾ ಕನ್ನಡ ಭಾಷೆ ಅದು ಬರಬೇಕು. ನಮ್ಮದೇ ನಮ್ಮ 39 ವರ್ಷ ಆಗೋಯ್ತಮ್ಮ, 40 ಇಯರ್ಸ್ ನನ್ನ ಸಾಕಿದಾರಮ್ಮ, ಬೆಳೆಸಿದಾರಮ್ಮ, ಇನ್ನೂ ಬೆಳೆಸ್ತಾ ಇದ್ದಾರಮ್ಮ. ಅದಾದ್ಮೇಲೆ ಇನ್ನು ಎಷ್ಟು ಬೆಳೆಸ್ಬೇಕೋ ಬೆಳೆಸ್ಲಮ್ಮ. ಬಟ್ ಅದೇ ಟೈಮ್ಲಿ ಹೊಸಬರು ಬರಬೇಕು, ಹೊಸ ಅಲೆಗಳು ಬರಬೇಕು, ಹೊಸ ಕಥೆಗಳು ಬರಬೇಕು, ಹೊಸ ನೋಟ್ಗಳು ಬರಬೇಕು. ಆವಾಗಿನ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿರೋದು. ದ್ಯಾಟ್ಸ್ ವಾಟ್ ಐ ಪ್ರೇ. ಎಲ್ಲ ಅಭಿಮಾನಿದವ್ರಿಗೂ ಅದೇ ಕೇಳ್ಕೊಳ್ಳೋದು, ಹೊಸ ಸಿನಿಮಾಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳಿ. ಶ್ರೀನಿ ಸರ್, ಅಂದರೆ ಲಾಸ್ಟ್ ಟೈಮ್ ನೀವು ಗೋಸ್ಟ್ ಟೈಮಲ್ಲಿ ಸಿಕ್ಕಾಗ ಮಾತಾಡಿದಾಗ ಒಬ್ಬ ನಿರ್ದೇಶಕ, ಒಬ್ಬ ಕಥೆಗಾರ ಎಲ್ಲ ಥರದ ಡೈಮೆನ್ಷನ್ನ ಟಚ್ ಮಾಡಬೇಕು ಅಂದಾಗಲೇ ಒಂದು ಕನ್ಸಿಸ್ಟೆನ್ಸಿನ ನಾವು ಕ್ಯಾರಿ ಮಾಡ್ತೀವಿ ಅಂತಂದ್ರಿ. ಅಂದರೆ ಮಾತಾಡ್ತಾ ನೀವು ಉಪಿ ಸರ್ ಬಗ್ಗೆ ಹೇಳಿದ್ರಿ, ಸಿಂಗ್ ಬಾಬು ಸರ್ ಬಗ್ಗೆ, ಎಲ್ಲರ ಬಗ್ಗೆ ಹೇಳಿದ್ರಿ. ಒಬ್ಬ ನಿರ್ದೇಶಕ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ಬೇರೆ ಥರದ ಜಾನರ್ ಟಚ್ ಮಾಡೋದ್ರಲ್ಲಿ ಆ ಒಂದು ಲೇಯರ್ ವರ್ಕ್ ಮಾಡ್ತಾರೆ ಗೊತ್ತಾ? ಈ ಸಿನಿಮಾಗೆ ಎಷ್ಟು ವರ್ಕ್ ಮಾಡಿದ್ರಿ ನೀವು ಅಂತ? ಇಲ್ಲ, ರಿಸರ್ಚ್ ಆಲ್ಮೋಸ್ಟ್ ತುಂಬ ರಿಸರ್ಚ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈ ಥರ ಸಿನಿಮಾಗಳನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಇಡಬೇಕು, ಜೊತೆಗೆ ಒಂದೇನೋ ಒಂದು ಥಾಟ್ ಪ್ರೋಸೆಸ್ನ ಹೇಳಬೇಕಾಗುತ್ತೆ. ಯಾಕೆಂದರೆ ಬರೀ ನಾವೇನೋ ಒಂದು ಥಾಟ್ ಇದೆ ಸಿನಿಮಾದಲ್ಲಿ, ಆ ಥಾಟ್ನ ಮಾತ್ರ ಹೇಳ್ತೀವಿ ಅಂದರೆ ತುಂಬ ಪ್ರೀಚಿ ಆಗಿಬಿಡುತ್ತೆ. ಆ ಪ್ರೀಚಿನ ಇಟ್ಕೊಂಡು ಎಂಟರ್ಟೈನಿಂಗ್ ಆಗಿ ಎಲ್ಲರೂ ನಗಿಸ್ತಾ ಅದನ್ನ ತುಂಬ ಖುಷಿಯಾಗಿ ಹೇಳಬೇಕಾಗತ್ತೆ ಆ ವಿಚಾರನ. ಸೊ ಅದಕ್ಕೆ ರಿಸರ್ಚ್ ಸಿಕ್ಕಾಬಟ್ಟೆ ಮಾಡ್ತಾ ಇದ್ದೀವಿ. ಇವಾಗ ನಾವು ಸುಮ್ಮನೆ ಸಿಂಪಲಾಗಿ ಹೇಳಬೇಕು ಅಂದರೆ ಎಲ್ಲರೂ 1 2 3 4 5 6 ಬರಿತೀವಲ್ವಾ, ಅದು ಯಾಕೆ ಅದೇ ಶೇಪಲ್ಲಿ ಬರಿತೀವಿ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅದು ರಿಸರ್ಚ್. ಆ ಥರ ಯಾಕೆ 1 ಇದೇ ಶೇಪಲ್ಲಿ ಬರೀಬೇಕು, ಯಾಕೆ 2 ಇದೇ ಶೇಪಲ್ಲಿ ಬರೀಬೇಕು ಅನ್ನೋದು. ಇವಾಗ ಏನು ಅಂದರೆ ಬೇಸಿಕ್ಲಿ 1 ಬರೆಯೋದೇ 1 ಆ್ಯಂಗಲ್ಲು, 2 ಅಂದರೆ 2 ಆ್ಯಂಗಲ್ಸ್ ಇದೆ ಅಂತ 2 ಆ್ಯಂಗಲ್. ಸೊ ಹಾಗಾಗಿ ಆ ಥರ ಒಂದು ರಿಸರ್ಚ್ ಎಲಿಮೆಂಟ್ಸ್ ತುಂಬ ನಡೀತಾ ಇದೆ. ಸೊ ಎಸ್ಪೆಷಲಿ ನನ್ನ ರೈಟಿಂಗ್ ಟೀಮು, ಸಂತೋಷ್ ಅಂತ ರೈಟಿಂಗ್ ಟೀಮಲ್ಲಿದ್ದಾರೆ, ಪ್ರಸನ್ನ ಅಥವಾ ಅಮೋಘ ವರ್ಷ ಅಥವಾ ನನ್ನ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿರೋ ಒಂದಷ್ಟು ತುಂಬ ಜನ, ಒಂದು 10-12 ಜನ ಬರೀ ರೈಟಿಂಗ್ ಟೀಮಲ್ಲಿದ್ದಾರೆ. ಯಾಕೆಂದರೆ ಇದು ರಿಸರ್ಚ್ ಮಾಡೋಕ್ಕೆ ತುಂಬ ವಿಷಯಗಳನ್ನು ರಿಸರ್ಚ್ ಮಾಡಬೇಕಾಗತ್ತೆ. ಹೊಸ ಥರ ಇರೋ ವಿಷಯನ ಹೊಸ ಥರ ಹೇಳೋದಕ್ಕೆ ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳಬೇಕು. ದಟ್ ಈಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್. ಯಾಕೆಂದರೆ ಇವತ್ತು ಏನು ಅಂದರೆ ಥಿಯೇಟ್ರಿಗೆ ಬರ್ತಾರಲ್ಲ ಆಡಿಯನ್ಸು, ನೀವು ತುಂಬ ಬುದ್ಧಿವಾದ ಹೇಳ್ತೀರ ಅಂದರೆ ಯಾರು ಕೇಳಲ್ಲ. ಆ ಬುದ್ಧಿವಾದನ ಅಂಡರ್ ಕರೆಂಟಲ್ಲಿ ಹೇಳಬೇಕು, ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳಬೇಕು. ಅದನ್ನ ಹೆಂಗೆ ಎಂಟರ್ಟೈನಿಂಗ್ ಆಗಿ ಆ ಬುದ್ಧಿವಾದನ ಹೇಳ್ತೀವಿ ಅನ್ನೋದು ಅಟ್ ಪ್ರೆಸೆಂಟ್, ಆ ಪ್ರೆಸೆಂಟೇಷನ್ ಹೆಂಗೆ ಮಾಡ್ತೀವಿ ಅನ್ನೋದು ಪ್ಲ್ಯಾನ್ ಮಾಡೋದು. ಅದು ಗೀತಕ್ಕ ಐಡಿಯಾ. ಅದು ನನಗೆ ಆ್ಯಕ್ಚುಲಾಗಿ ಈ ಥರ ಒಂದು ಐಡಿಯಾ, ಆಲ್ ಕ್ರೆಡಿಟ್ಸ್ ಆ ಒಂದು ವಿಚಾರಕ್ಕೆ ಅದು ಗೀತಕ್ಕಂಗೆ ಹೋಗುತ್ತೆ. ಯಾಕೆಂದರೆ ಈ ಥರ ಒಂದು ಸಿನಿಮಾ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಗೀತಾ ಪಿಕ್ಚರ್ಸ್. ಯಾಕೆಂದರೆ ನಾವು ಗೋಸ್ಟ್ ಮಾಡೋ ಟೈಮಲ್ಲಿ ಅವ್ರದ್ದು ವೇದ ಆಗಲೇ ಬಂದಿತ್ತು, ಬೈರುತ್ರಣಗಳು ಬಂದಿತ್ತು. ಈ ಥರ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೋಸೆಸ್ ಅದು ಅವ್ರದ್ದು. ಆ್ಯಂಡ್ ನಾವು ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು. ಯಾಕೆಂದರೆ ಗೊತ್ತಿಲ್ಲ, ಯಾಕೆಂದರೆ ಶಿವಣ್ಣ ಅಲ್ಲಿವರೆಗೂ ನಮಗೆ ಲಾಸ್ಟ್ ನಾನು ಒಂದು 10 years ಅಥವಾ ಒಂದು 15 years ಬರೀ ಆ್ಯಕ್ಷನ್ ಮಾಸ್ ಸಿನಿಮಾಗಳು ನನ್ನ ತೋಟಲ್ಲೂ ಅದೇ ಇರೋದು. ಶಿವಣ್ಣ ಹಿಂಗೆ ತೋರಿಸ್ಬೇಕು, ಯಾಕೆಂದರೆ ಗೋಸ್ಟ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ದಳವಾಗೆ ದಳವ ಹಿಂಗೆ ಪ್ಲ್ಯಾನ್ ಮಾಡಬೇಕು, ಹಾಗೆ ಇರುತ್ತೆ. ಬಟ್ ವೆನ್ ಗೀತಕ್ಕ ಕೇಮ್ ಆ್ಯಂಡ್ ಟೋಲ್ಡ್ ಮಿ ಈ ಥರ ಒಂದು ಐಡಿಯಾ ಇದೆ, ಹಿಂಗೆಲ್ಲ ಮಾಡಿದೆ ಅಂದ ತಕ್ಷಣ ನಾನು ನೋಡೋ ರೀತಿ ಚೇಂಜ್ ಮಾಡ್ತೀನಿ. ಹಿಂಗೂ ಮಾಡ್ಬೋದಲ್ವ. ಆ್ಯಂಡ್ ಶಿವಣ್ಣ ಹ್ಯಾಸ್ ಅಮೇಝಿಂಗ್ ಕಾಮಿಡಿ ಟೈಮಿಂಗ್. ನಾವು ಗೋಸ್ಟ್ ಮಾಡ್ಬೇಕಾದ್ರೆ ಸ್ಕ್ರೀನ್ ಕ್ಯಾಮ್ರಾ ಆನ್ ಮಾಡಿದಾಗ ಮಾತ್ರ ಆ್ಯಕ್ಷನ್ನು, ಆಫ್ ಮಾಡಿದ್ರೆ ಫುಲ್ ಕಾಮಿಡಿ. ಸೊ ಆ ಒಂದು ಅದ್ಭುತವಾದ ಕಾಮಿಡಿ ಟೈಮ್ ನಾವು ಹಿಂದಿನ ಸಿನಿಮಾಗಳು ಎಲ್ಲರೂ ನೋಡಿದ್ದೀವಿ. ಆ್ಯಂಡ್ ಐ ಥಾಟ್ ಇಟ್ಸ್ ಅ ವೆರಿ ಬಿಗ್ ಸ್ಪೇಸ್. ಇವತ್ತಿಗೆ ಫ್ಯಾಮಿಲಿ ಎಂಟರ್ಟೈನರ್ಸ್ ಆರ್ ವೆರಿ ಲೆಸ್ ಇವತ್ತು ಆ್ಯಕ್ಚುಲಾಗಿ. ಆ್ಯಂಡ್ ಶಿವಣ್ಣ ಅಂತ ಒಂದು ಸೂಪರ್ ಸ್ಟಾರ್ ಆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಮಾಡಿದಾಗ ಇಟ್ಸ್ ಅ ಹ್ಯೂಜ್ ಪ್ಲಸ್ ಇನ್ ಟರ್ಮ್ಸ್ ಆಫ್ ಕಲೆಕ್ಷನ್ಸ್, ಬಾಕ್ಸ್ ಆಫೀಸ್, ಆಡಿಯನ್ಸ್ ಬರೋವಂಥ ಜನ. ಆ್ಯಂಡ್ ಎಷ್ಟು ಜನಕ್ಕೆ ರೀಚ್ ಮಾಡ್ತೀವಿ, ಎಲ್ಲ ಸೆಂಟರ್ ಜನಕ್ಕೂ ರೀಚ್ ಮಾಡ್ತೀವಿ, ಎಲ್ಲ ಥರದ ಮಕ್ಕಳು, ಎಲ್ಲ ಥರದ ಆಡಿಯನ್ಸ್ಗೂ ರೀಚ್ ಮಾಡೋದಕ್ಕೆ ತುಂಬ ದೊಡ್ಡ ಸ್ಕೋಪ್ ಅನ್ನಿಸ್ತು. ಸೊ ದಟ್ ಈಸ್ ಹೌ ವಿ ಸ್ಟಾರ್ಟೆಡ್ ರೈಟಿಂಗ್ ಆ ಒಂದು ಥಾಟ್ ಪ್ರೊಸೆಸ್. ಸೊ ಆ ಒಂದು ಎ ಫಾರ್ ಆನಂದ್ ಈ ಒಂದು ಸಿನಿಮಾದ ಕಾನ್ಸೆಪ್ಟ್ ಕ್ರೆಡಿಟ್ ಕಂಪ್ಲೀಟ್ಲಿ ಗೋಸ್ ಟು ಹರ್. ಅದು ಅವ್ರ ಐಡಿಯಾ. ಅದು ಅಂದರೆ ಗೀತಕ್ಕ ಇನ್ನು ಮುಂದೆ ರೈಟಿಂಗಲ್ಲಿ ಬ್ಯುಸಿ ಆಗ್ತಾರೆ. ಅದು ಆಗ್ತಾರೆ 100%. ಅವ್ರು ಅವಾಗಿಂದ ರೈಟಿಂಗ್ ಮಾಡಿ ನಾನು ನಿಮ್ಗೆ ಬೆಳೆಸಿರೋದು. ಚಾಕ್ ಹೇಳಿದ್ರಲ್ಲ, ಚಾಕ್ ಬಂದ್ಬಿಟ್ಟು ಚಾಕ್ಲಿ ಯಾವಾಗಲೂ ಒಂದು ಕ್ಲಾರಿಟಿ ಇರುತ್ತೆ, ಬರಿಬೇಕಾದ್ರೆ ನೀಟಾಗಿರುತ್ತೆ. ಇನ್ನೊಂದು ಚಾಕ್ಲಿ ಒಂದು ಸೌಂಡ್ ಬರುತ್ತೆ. ಸೊ ಜನ ಅಲ್ಲಿ ಪಾಠ ಕೇಳ್ತಾ ಇರ್ತಿಲ್ಲ, ಅವಾಗ ಆ ಸೌಂಡ್ ಇದ್ದಿಲ್ಲ, ಆ ಸೌಂಡ್ ಕಾನ್ಸಂಟ್ರೇಟ್ ಮಾಡ್ಬೋದು. ಚಾಕ್ ನನಗೆ ಫಸ್ಟ್ ಚಿಕ್ಕ ವಯಸ್ಸು ಚಾಕ್ ಬರೋದೇ ಅದೇ ಜ್ಞಾಪಕ. ಇಲ್ಲಾಂದರೆ ಚಾಕ್ ಪೀಸ್ ತಿನ್ನೋದು, ಬಳಪ ತಿನ್ನೋದು, ಇದು ಎರಡು ಜ್ಞಾಪಕ ಬರುತ್ತೆ. ಸೊ ಮಕ್ಕಳಿಗೆ ಆ್ಯಕ್ಚುಲಿ ಚಾಕ್ ಅಂದ್ರೆ ಒಂದು
ಐ ಥಿಂಕ್ ಇಟ್ಸ್ ಅ ಕ್ಲಾರಿಟಿ ಅಷ್ಟೇ. ಶ್ರೀನಿ ಸರ್ ಇಲ್ಲಿ ಸಾರಿ ಹಾಂ ಹಾಂ ಸರ್, ನೀವು ಪಾತ್ರ ಮಾಡಿದ್ದೀರಾ ಅದರಲ್ಲಿ? ನಾನು ನೀವು ಪಾತ್ರ ಮಾಡಿದ್ದೀರಾ ಅಂತ? ಇನ್ನೂ ಇಲ್ಲ, ಮುಂದೆ ಮಾಡ್ಬೋದು. ನನ್ನ ವೈಫ್ ಪಾತ್ರ ಮಾಡ್ತಾ ಇದ್ದಾರೆ. ಓಕೆ ಅಲ್ಲ ಎಲ್ಲ ಮಕ್ಕಳನ್ನು ಒಂದ್ಸಲಿ ಸ್ಟೇಜ್ ಮೇಲೆ ಬರಕ್ಕೆ ಹೇಳಿ. ಏನೋ ಒಂದು ಗ್ರೂಪ್ ಫೋಟೋ ಎಲ್ಲರ ಜೊತೆ ನಮ್ಮ ಇಡೀ ಟೀಮ್. ಸಾರಿ ಅಲ್ಲ, ಮಕ್ಕಳು ಇರಲಿ ಅಂತ. ನೀ ಎಕ್ಸ್ಪ್ರೆಷನ್ ಹಂಗೆ ಕೊಡಬೇಡ, ಚೆನ್ನಾಗಿಲ್ಲ ಪ್ಲೀಸ್. ಒಂದು ಆ್ಯಕ್ಟ್ರ್ ಹತ್ರ ಮುಂತಿನ ಹಂಗೆಲ್ಲ ಕೊಡಬೇಡ. ಇದ್ರೆ ಹೆಂಗೆ ಗೊತ್ತಾ, ಇರಿಟೇಟೆಡ್ ಆಗಿದ್ರೆ ನೋ, ಬಿ ಸ್ಮೈಲಿಂಗ್, ಹ್ಯಾಪಿ, ಡೋಂಟ್ ವರಿ, ಬಿ ಹ್ಯಾಪಿ.